ಹಿಂಸಾ ರೂಪ ತೊಗೊಳ್ಳುವಂಥದ್ದು ಮತ್ತೊಂದು ರೂಪ ತೊಗೊಳ್ಳುವಂಥದ್ದು ಎರಡು ತಪ್ಪ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದೆಯಲ್ಲಪ್ಪ ಅಂದ್ರೆ ಅಥಣಿ ಭಾಗದಲ್ಲೇ ವಿಶೇಷವಾಗಿ ನಮ್ಮ ಸೌದಿಯವರ ಬೆಂಬಲಿಗರು ಹೆಚ್ಚಿದ್ದಾರೇನೋ ಅಂತ ಅನಿಸ್ತದೆ. ಮತ್ತು ಸಹಜ ಗೋಕಾಕ್ ಬಂದಾಗ ಇಲ್ಲಿ ಜಾರಕಿಹೊಳಿ ಬೆಂಬಲಿಗರು ಹೆಚ್ಚಾಗುವಂಗೆ ಅಲ್ಲವರು ಇದ್ದಾರೆ. ಆದರೆ ಈ ಬೆಂಬಲಿಗರ ತಿಕ್ಕಾಟದಲ್ಲೇ ಈ ನಾಯಕರಿಗೆ ಕೆಟ್ಟ ಹೆಸರು ಬರಬಾರ್ದು, ಕೆಟ್ಟ ಹೆಸರು ತೊಗೊಳ್ಬಾರ್ದು ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಇಲ್ಲಿವರೆಗೆ ಅದು ಸ್ಯಾಂಕ್ಷನ್ ಮಾಡ್ಕೊಂಡು ಮಾಡಿದ್ದಾರೆ ಕೇಂದ್ರೀಯ ವಿದ್ಯಾಲಯದ ಬಗ್ಗೆ. ಅದು ಕ್ರೆಡಿಟ್ ಹೆಚ್ಚುಗಳು ಇಬ್ಬರಿಗೂ ಹೋಗ್ತದೆ, ಇದರಲ್ಲಿ ಎರಡು ಮಾತಿಲ್ಲ. ಸೌದಿಯವರಿಗೆ ಮತ್ತು ಜೊಲ್ಲೆಯವರಿಗೆ. ಇವತ್ತಿನ ಜೊಲ್ಲೆಯವರು ಮತ್ತು ಸತೀಶ್ ಅವರು ಜಾಯಿಂಟ್ ಆಗಿರ್ಬೋದು, ರಾಜಕೀಯದಲ್ಲಿ ನಾಳಿನ ಆಗ್ತದೆ ಗೊತ್ತಿಲ್ಲ. ಬಟ್ ಜೊಲ್ಲೆಯವರು ಆ ಸಂದರ್ಭದಲ್ಲೇ ಹೋಗಿ ಅವರು ಮಾತಾಡಿದ್ದು ಮಾಡಿದ್ದು ಭೇಟಿಯಾಗಿದ್ದು, ಧರ್ಮೇಂದ್ರ ಪ್ರಧಾನ ಅವ್ರಿಗೆ ಏನು ಅವರು ಭೇಟಿಯಾಗಿದ್ದಾರೆ ಇವರು ಭೇಟಿಯಾಗಿದ್ದಾರೆ ಆಗಿರ್ಬೋದು, ಆಗ್ಯದ. ಅದೆಲ್ಲರೂ ಒಟ್ಟು ಪ್ರಯತ್ನದಿಂದ ಇದಾಗ್ಯದ. ಕೇಂದ್ರೀಯ ವಿದ್ಯಾಲಯ ಅನೇಕ ಮಕ್ಕಳಿಗೆ ಒಂದು ಭವಿಷ್ಯ ಆಗ್ತದೆ ಸತ್ಯ. ಅದೇ ಕಾಲಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಹಿತ ಮುಂದಿನ ವರ್ಕ್ ಮಾಡಿಕೊಂಡು ಇನ್ನಷ್ಟು ಅದು ಸ್ಮಾರ್ಟ್ ಸ್ಕೂಲ್ ಮಾಡಿ ಅಥವಾ ಕಾಲೇಜ್ ಮಾಡಿ ಆ ಭಾಗದ ಎಲ್ಲ ಮಕ್ಕಳಿಗೆ ವಿದೇಶವಾಗಿ ಮಾಡುವಂಥದ್ದು ಮುಂದಿನ ಕೆಲಸ ಅದು ಮಾಡ್ತಾರಂತ ಅನ್ನಿಸ್ತದೆ. ಯಾಕಂದ್ರೆ ಅವ್ರ ತಂದೆಯವರಾದರೂ ಸಹಿತ ಸತೀಶ್ ಅವರು ಸಾಕಷ್ಟು ಎಜುಕೇಷನ್ ಪ್ರಿಫರೆನ್ಸ್ ನೀಡಿದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಒಟ್ಟಾರೆಯಾಗಿ ಒಳ್ಳೆಯ ಡೆವಲಪ್ಮೆಂಟ್ ಆಗೋ ಸಂದರ್ಭದಲ್ಲೇ ಇದನ್ನು ನಾನು ಮಾಡಿದ್ದೀನಿ ಅನ್ನುವಂಥದ್ದು ಒಂದು. ಎರಡನೇದೇನಪ್ಪ ಅಂದ್ರೆ ತಮ್ಮ ಅಭಿಮಾನಿಗಳನ್ನು ಕಂಟ್ರೋಲ್ದಲ್ಲಿ ಇಡುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ. ಇವತ್ತು ಸೌದಿಯವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಮತ್ತು ನಮ್ಮ ಜೊಲ್ಲೆಯವರಾಗಿರ್ಬೋದು, ಇದರಿಂದ ಕಂಟ್ರೋಲ್ ಮಾಡದೆ ಹೋದ್ರೆ ತಿಕ್ಕಾಟಗಳಾಗ್ತವೆ. ಅನಗತ್ಯ ಈ